ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರ್ ಈ ಚಾನಲ್ಗೆ ಸ್ವಾಗತ. ಮಹಾತಿರುವು ದತ್ತನ ಎದುರು ದೃಷ್ಟಿಗೆ ಅಸಲಿ ಬಣ್ಣ ಬಯಲು. ಸುಂದರವಾಗಿರುವ ಹುಡುಗಿಯರು ಮೋಸ ಮಾಡ್ತಾರೆ, ನಂಬಿಕೆಗೆ ಅರ್ಹರಲ್ಲ ಅನ್ನೋದನ್ನು ಗಟ್ಟಿಯಾಗಿ ನಂಬಿರುವ ದತ್ತ ಬಾಯ್ ಇನ್ನು ಸೌಂದರ್ಯವೇ ತನಗೆ ಮುಳುವು ಅಂತ ತಿಳಿದು ತನ್ನ ಅಸಲಿ ಬಣ್ಣವನ್ನು ಮರೆಮಾಚಲು ಕಪ್ಪು ಬಣ್ಣ ಹಚ್ಕೊಳ್ತಿದ್ಲು ದೃಷ್ಟಿ. ವಿಧಿ ಇವರಿಬ್ಬರನ್ನ ಒಂದುಗೂಡಿಸಿತು. ದೃಷ್ಟಿ ದತ್ತನ ಜೀವ ಕಾಪಾಡಿದ್ದು, ಇಬ್ಬರ ನಡುವೆ ಪ್ರೀತಿ ಮೂಡಿದ್ದು, ಇಬ್ಬರ ಮಧ್ಯೆ ಬಿಟ್ಟಿರಲಾರದಷ್ಟು ಸಲಿಗೆ ಮೂಡಿದ್ದು ಇಲ್ಲಿಯವರೆಗಿನ ದೃಷ್ಟಿಬೊಟ್ಟು ಸೀರಿಯಲ್ ಕತೆ. ಇದೀಗ ಇದೇ ಸೀರಿಯಲ್ಗೆ ಮಹಾ ತಿರುವು ಲಭಿಸಿದೆ. ದತ್ತನ ಎದುರು ದೃಷ್ಟಿಯ ಅಸಲಿ ಬಣ್ಣ ಬಯಲಾಗಿದೆ. ತಮ್ಮನ ವಿರುದ್ಧ ಒಳಗಿಂದೊಳಗೆ ದ್ವೇಷ ಸಾಧಿಸುತ್ತಿರುವ ಶರಾವತಿ. ದತ್ತನ ಜೀವನಕ್ಕೆ ದೃಷ್ಟಿ ಬಂದಿರೋದು ಶರಾವತಿಗೆ ನುಂಗಲಾರದ ತುತ್ತು. ಶರಾವತಿಯ ಎಲ್ಲ ಕುತಂತ್ರಗಳಿಗೂ ಬ್ರೇಕ್ ಹಾಕಿ ಅತಿಗೆಗೆ ಸೆಡ್ಡು ಹೊಡೆದು ನಿಂತು ದತ್ತನನ್ನು ಕಾಪಾಡುವ ಗೋಡೆಯಾಗಿರುವ ದೃಷ್ಟಿಗೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಎದುರಾಗುತ್ತಲೇ ಇದೆ. ಹಾಗೂ ಹೀಗೂ ಎಲ್ಲವನ್ನು ದಾಟಿ ಇನ್ನೇನು ದತ್ತನ ಜೊತೆ ದೃಷ್ಟಿ ಸಂತೋಷದಿಂದ ಸಂಸಾರ ಶುರು ಮಾಡ್ತಾಳೆ, ಪ್ರೀತಿಯಿಂದ ಬಾಳ್ವೆ ಮಾಡ್ತಾಳೆ ಎನ್ನುವ ಹೊತ್ತಲ್ಲಿ ಕತೆಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ದೃಷ್ಟಿ ಅಕ್ಕ ಸೀಮಾಳನ್ನ ದಾಳವಾಗಿ ಬಳಸ್ಕೊಳ್ತಿರುವ ಶರಾವತಿಗೆ ದೃಷ್ಟಿ ಎಲ್ಲರಿಂದ ಮುಚ್ಚಿಟ್ಟಿರುವ ಗುಟ್ಟು ಗೊತ್ತಾಗಿದೆ. ಸೀಮಾಳಿಗೆ ತನ್ನ ತಂಗಿಯ ಜೀವನ ಕೆಡಿಸುವ ದುರುದ್ದೇಶ ಇಲ್ಲದೆ ಹೋದ್ರೂ ಅವಳು ಬಾಯಿ ಬಿಡಲೇಬೇಕಾದ ಸಂದಿಗ್ಧ ಪರಿಸ್ಥಿತಿಗೆ ಎದುರಾಗಿದೆ. ಶರಾವತಿಯ ಬಲಗೈ ಥರ ಇರುವ ಕರೀಂ ದತ್ತನನ್ನು ಕೊನೆಗಾಣಿಸುವುದಕ್ಕೆ ದುಬೈಯಿಂದ ಬಳ್ಳಾರಿಗೆ ಬಂದಿದ್ದಾನೆ. ದತ್ತನ ಸುತ್ತ ಚಕ್ರವ್ಯೂಹ ರಚಿಸಿದ್ದಾನೆ. ಸೀಮಾಳನ್ನು ಸಾವು ಬದುಕಿನ ನಡುವೆ ಹೋರಾಡುವ ಪರಿಸ್ಥಿತಿಗೆ ತಳ್ಳಿ ದತ್ತನನ್ನು ಇನ್ನೆಲ್ಲಿಗೋ ಕಳುಹಿಸಿ ದೃಷ್ಟಿಯನ್ನು ಕಿಡ್ನಾಪ್ ಮಾಡಿದ್ದಾನೆ. ಇದೀಗ ದತ್ತ ಕಷ್ಟಪಟ್ಟು ದೃಷ್ಟಿಯನ್ನು ಹುಡುಕಿದ್ದಾನೆ. ಅಲ್ಲಿ ದೃಷ್ಟಿಯ ಕಾಪಾಡಿಕೊಂಡಿದ್ದ ಸತ್ಯ ಆಚೆ ಬಂದಿದೆ. ದೃಷ್ಟಿಯ ಅಸಲಿ ರೂಪ ದತ್ತಾಬಾಯಿ ಮುಂದೆ ಬಹಿರಂಗವಾಗಿದೆ. ದತ್ತಾಬಾಯಿಗೆ ಮೊದಲನೇದಾಗಿ ಸುಂದರವಾಗಿರುವ ಹುಡುಗಿಯರ ಮೇಲೆ ನಂಬಿಕೆ ಇಲ್ಲ. ಎರಡನೇದಾಗಿ ನಂಬಿಕೆ ದ್ರೋಹ ಮಾಡಿದವರನ್ನು ಯಾವತ್ತಿಗೂ ಕ್ಷಮಿಸಲ್ಲ. ದೃಷ್ಟಿಯೇ ತನ್ನ ಪ್ರಪಂಚ, ದೃಷ್ಟಿಯೇ ತನ್ನ ಜೀವ ಅಂದ್ಕೊಂಡಿರುವ ದತ್ತನಿಗೆ ಅವಳು ಮುಚ್ಚಿಟ್ಟಿರುವ ಈ ಸತ್ಯ ಗೊತ್ತಾದರೆ ಹೇಗೆ ಸಹಿಸಿಕೊಳ್ತಾನೆ? ದೃಷ್ಟಿಯ ಅಸ್ತಿತ್ವವನ್ನೇ ಅವನಿಗೆ ಸುಳ್ಳು ಎನಿಸಬಹುದೇ? ಅವಳ ಮೇಲೆ ಈಗ ತಾನೇ ಚಿಗುರಿರುವ ಪ್ರೀತಿ ಸಂಪೂರ್ಣವಾಗಿ ನೆಲಕಚ್ಚಬಹುದೇ? ಅಥವಾ ಅವಳನ್ನು ಅರ್ಥ ಮಾಡಿಕೊಂಡು ಅವಳ ಪರಿಸ್ಥಿತಿಯನ್ನು ತಿಳಿದುಕೊಂಡು ಕಾರಣಗಳನ್ನು ಹುಡುಕಿ ದೃಷ್ಟಿಯನ್ನು ಇರುವ ಹಾಗೆ ಒಪ್ಪಿಕೊಳ್ಳಬಹುದೇ? ಸೆಲ್ಫ್ ಡಿಫೆನ್ಸ್ಗೋಸ್ಕರ ದುರುಳರ ಕೆಂಗಣ್ಣಿಂದ ಪಾರಾಗಲು ತನ್ನ ಅಸಲಿ ಬಣ್ಣವನ್ನು ಮರೆಮಾಚಿದ್ದ ದೃಷ್ಟಿಗೆ ಈಗ ಸಂಕಷ್ಟ ಎದುರಾಗಿದೆ. ಯಾವ್ಯಾವುದೋ ಪರಿಸ್ಥಿತಿಗೆ ಸಿಲುಕಿ ಹೇಳಬೇಕೆಂದರೂ ಹೇಳಿಕೊಳ್ಳಲಾಗದ ಸ್ಥಿತಿ ಅವಳಿಗಿತ್ತು. ಇನ್ನೇನು ಎಲ್ಲವನ್ನೂ ಹೇಳಿಕೊಳ್ಳಬೇಕೆಂದುಕೊಂಡಿರುವ ಹೊತ್ತಲ್ಲಿ ದೃಷ್ಟಿ ಕಿಡ್ನಾಪ್ ಆಗಿದ್ದಾಳೆ. ಮರಳಿ ದತ್ತಾಬಾಯಿನ ಸೇರುವ ಹೊತ್ತಿಗೆ ದೃಷ್ಟಿಯ ಚರ್ಮಕ್ಕೆ ಬಳಿದುಕೊಳ್ತಿದ್ದ ಕಪ್ಪು ಬಣ್ಣ ಸುರಿಯುವ ಮಳೆಯಲ್ಲಿ ಕಳೆದು ಹೋಗಲಿದೆ. ಈ ಸಂದರ್ಭದಲ್ಲಿ ದೃಷ್ಟಿಯ ಮನಸ್ಥಿತಿ ಹೇಗಿರಬಹುದು? ವರ್ಷಾನುಗಟ್ಟಲೆಯಿಂದ ಮುಸುಕಿನ ಹಿಂದಿದ್ದ ಅವಳಿಗೆ ಈಗ ಅಚಾನಕ್ ಆಗಿ ಎಲ್ಲರ ಮುಂದೆ ಅವಳ ರಹಸ್ಯ ಬಯಲಾಗುವ ಅವಳ ಮನಸ್ಥಿತಿ ಏನಿರಬಹುದು? ಇನ್ನು ಅವಳಿಗೆ ಎದುರಾಗುವ ಸಮಸ್ಯೆಗಳು, ಅದನ್ನು ಅವಳು ಎದುರಿಸುವ ಬಗೆ, ದತ್ತನ ಸಿಟ್ಟು, ಕೋಪ, ಮೌನ ಎಲ್ಲವೂ ಅವಳನ್ನು ಯಾವ ರೀತಿ ಕುಗ್ಗಿಸಬಹುದು? ಶರಾವತಿ ಅಂದುಕೊಂಡಂತೆ ಎಲ್ಲವನ್ನು ಸಾಧಿಸಿ ಬಿಡ್ತಾಳ ಅನ್ನೋದೇ ಮುಂದಿನ ಕತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.